ಜಾಸ್ತಿ ನಡೀತಾ ಇದೆ. ಕಲ್ಲು ತೂರಾಟಗಳಿಂದ ಸಾಕಷ್ಟು ಗಾಯಗಳಾಗಿದೆ, ಸಾಕಷ್ಟು ನಷ್ಟಗಳಾಗಿದೆ. ಇದಕ್ಕೆಲ್ಲ ಯಾರು ಸಪೋರ್ಟ್ ಆಗಿರ್ತಾರೆ? ಎಲ್ಲಿಂದ ಬರ್ತಾ ಇದೆ ಈ ಸಂದೇಶ? ಹಿಂಗೆ ಬರ್ತಾ ಇದೆ ಮೆರವಣಿಗೆ, ಆ ಮೆರವಣಿಗೆ ಕಲ್ಲಿಟ್ಟು ಗುರಿ ಇಟ್ಟು ನೀವು ಹೊಡಿಬೇಕು. ಎಲ್ಲಿಂದ ಬರ್ತಾ ಇದೆ ಸಂದೇಶ? ನೋಡೋರು ಯಾರು ಇದನ್ನ? ಎಸ್, ಇದೇ ಇವತ್ತಿನ ಡಿಬೇಟ್. ಸೊ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಡಿ.ಟಿ. ವಿಜೇಂದ್ರ ಅವರು ಬಿಜೆಪಿಯ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಬಾಗಲಕೋಟೆಯಲ್ಲಿರುವಂತಹ ಘಟನೆ ಆಗಿರುವಂತಹ ಘಟನೆಗಳ ಬಗ್ಗೆ ವಿಶ್ಲೇಷಣೆ ನಿಮ್ಗೆ ಗೊತ್ತಿರುತ್ತೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೊದಲನೇದಾಗಿ ಏನು ನಿನ್ನೆ ಶಿವಾಜಿ ಜಯಂತಿ ಒಂದು ಶೋಭಾಯಾತ್ರೆ ಬಾಗಲಕೋಟೆಯಲ್ಲಿ ನಡೀತಾ ಇದ್ದ, ಶಾಂತಿಯುತವಾಗಿ ನಡೀತಾ ಇದ್ದಂಥ ಒಂದು ಶೋಭಾಯಾತ್ರೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಮಸೀದಿ ಏನಿದೆ, ಆ ಮಸೀದಿ ರೀಚ್ ಆಗ್ತಿದ್ದಂಗೆನೆ ಇನ್ನೊಂದು 5-10 ನಿಮಿಷದಲ್ಲಿ ಮುಗಿತಾ ಇತ್ತು ಆ ಒಂದು ಶೋಭಾಯಾತ್ರೆ. ಇದೇನಾಗಿದೆ ಅಂದರೆ, ಆ ಒಂದು ಶೋಭಾಯಾತ್ರೆ ನಡೆಯೋ ಸಂದರ್ಭದಲ್ಲಿ ಆ ಒಂದು ಮಸೀದಿಯಿಂದ ಒಳಗಡೆ ಕಲ್ಲುಗಳು ತೂರ್ತಾರೆ, ಚಪ್ಪಲಿ ತೂರ್ತಾರೆ, ಶೂ ತೂರ್ತಾರೆ. ಅಂದರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ, ನಾವೇನು ಭಾರತದಲ್ಲಿದ್ದೀವಾ ಅಥವಾ ಪಾಕಿಸ್ತಾನದಲ್ಲಿದ್ದೀವಾ ಅಂತ. ನೋಡಿ, ಇದೇನು ಮೊದಲೇದಾಗಿ ನಡೀತಾ ಇರುವಂಥ ಘಟನೆ ಅಲ್ಲ. ಈ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ನಂತರ ಕಿರುಗೋಡಲ್ಲಿ ಹನುಮ ಜಯಂತಿ ವಿಚಾರವಾಗಿ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗ್ತದೆ, ನಮ್ಮ ಹಿಂದೂಗಳ ಮೇಲೆ ಕಲ್ಲು ತೂರ್ತಾರೆ. ಮದ್ದೂರಲ್ಲಿ ಗಣೇಶ ವಿಸರ್ಜನೆ ಮಾಡೋ ಟೈಮಲ್ಲಿ ಅಲ್ಲಿ ಕಲ್ಲು ತೂರ್ತಾರೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಕಳೆದ ತಿಂಗಳು ಓಂ ಶಕ್ತಿಗೆ ಹೊರಡೋರ ಮೇಲೆ ಕಲ್ಲು ತೂರ್ತಾರೆ. ಶಿವಮೊಗ್ಗ, ಹಾವೇರಿ, ಮೈಸೂರು, ಮಂಡ್ಯ, ಮಂಗಳೂರು, ಕಲಬುರ್ಗಿ, ಬೆಂಗಳೂರು ನಿರಂತರವಾಗಿ ಏನೇ ಹಿಂದೂ ಕಾರ್ಯಕ್ರಮಗಳು, ಶ್ರೀರಾಮನವಮಿ ಆಗಲಿ, ಗಣೇಶ ವಿಸರ್ಜನೆ ಆಗಲಿ, ಹನುಮ ಜಯಂತಿ ಆಗಲಿ, ಏನೇ ಒಂದು ಹಿಂದೂ ಕಾರ್ಯಕ್ರಮಗಳು ಬಂದರೂ ಕೂಡ ಎಲ್ಲ ಕಡೆಗೂ ಬಹುತೇಕ ಕಡೆ ಈ ರೀತಿ ಮಾಡ್ತಾ ಇದ್ದಾರೆ. ನಿಮಗಿನ್ನು ಗೊತ್ತಿದೆ, ಹಿಂದಿನ ದಿನಗಳಲ್ಲಿ DJ ಹಳ್ಳಿ, KJ ಹಳ್ಳಿಲಿ ಏನಾಗಿತ್ತು, ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು. ಇತ್ತೀಚೆಗೆ ಹುಬ್ಳಿಲಿ ಅಲ್ಲೂ ಕೂಡ ಸ್ಟೇಷನ್ ಮೇಲೆ ಕಲ್ಲು ತೂರ್ತಾರೆ. ನನಗೆ ಒಂದು ಏನು ಆಶ್ಚರ್ಯ ಆಗ್ತದೆ ಅಂದರೆ, ಇದ್ರ ಮಧ್ಯದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಮೊನ್ನೆ ಕೂಡ ಒಂದು ಕ್ವಾರ್ಟರ್ಸ್ಗೆ ನುಗ್ಬಿಟ್ಟು ಒಂದು ಕಿಡಿಗೇಡಿಗಳು, ಈ ಜಿಹಾದಿ ಮನಸ್ಥಿತಿಯವರು, ಅಲ್ಲೂ ಕೂಡ ಒಬ್ಬ ಎಂಪ್ಲಾಯ್ ಅವರು, ಗೌರ್ಮೆಂಟ್ ಎಂಪ್ಲಾಯ್, ಅವ್ರ ಮನೆಗೆ ಕಲ್ಲು ತೂರ್ತಾರೆ ಲೇಡಿ. ನನಗೆ ನಗು ಬರ್ತದೆ. ಏನು DJ ಹಳ್ಳಿ, KJ ಹಳ್ಳಿ ಆದಾಗ ಅವ್ರ ತಾಯಿಗಳು ಏನೋ ಅಲ್ಲಿ ಸಿಕ್ಕಾಕೊಂಡಂತ ಈ ಜಿಹಾದಿ ಮನಸ್ಥಿತಿ ಅವ್ರ ತಾಯಿಗಳು ಹೇಳ್ತಾರೆ, ಕೊತ್ತಂಬರಿ ಸೊಪ್ಪು ತರಕ್ ಹೋಗಿದ್ದ ನನ್ನ ಮಗ ಅಂತ. ಈಗ ಮೊನ್ನೆ ಹೇಳ್ತಾರೆ ಚಿಕ್ಕಮಂಗ್ಳೂರಲ್ಲಿ, ಅಲ್ಲ ಒಂದ್ ನಿಮಿಷ, ಈ ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಹೇಳ್ತಾರೆ ನನ್ನ ಮಗ ಪಾನಿಪುರಿ ತಿನ್ನಕ್ ಹೋಗಿದ್ದ ಅಂತ. ಅಂದ್ರೆ ಅವ್ರ ತಾಯಿಗಳಿಗೆ ಗೊತ್ತಾಗ್ತಾ ಇಲ್ವಾ ತಮ್ಮ ಮಕ್ಳು ಏನೇನಾಗಿ ಮಾಡ್ತಾ ಇದಾರೆ ಕೃತ್ಯಗಳು? ಹಾಗಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದಿಂದ ಈ ನಿರಂತರವಾದ ಒಂದು ಹಿಂದೂ ವಿರೋಧಿ ಏನು ಘಟನೆಗಳು ನಡೀತಾ ಇದಾವೆ. ಹಿಂದೂಗಳಿಗೆ ರಕ್ಷಣೆ ಇಲ್ದಂಗಾಗಿದೆ. ಹಿಂದೂಗಳಿಗೆ ಅಷ್ಟೇ ಅಲ್ಲ ಸ್ವಾಮಿ, ನಾನು ಸರ್ಕಾರಕ್ಕೆ ಕೇಳ್ತೀನಿ, SP ಕಲ್ಲು ಹೊಡೆದಿದ್ದಾರೆ. ಈಗ SP ಬಂದು ನಮ್ಮ ಸಮಾವೇಶಗಳಿಗೆ, ನಮ್ಮ ಶೋಭಾಯಾತ್ರೆಗಳಿಗೆ ಅವರು ರಕ್ಷಣೆ ಕೊಡಬೇಕು. ಈಗ ನಿನ್ನೆ ನಮ್ಮ ಹಿಂದೂ ಕಾರ್ಯಕರ್ತರು SP ಗೆ ಮತ್ತೆ ಪೊಲೀಸ್ನವ್ರಿಗೆ ರಕ್ಷಣೆ ಕೊಡೋ ಕೆಲಸ ಆಗಿದೆ. ತಮ್ಮ ಮಾಧ್ಯಮಗಳಲ್ಲಿ ನಾವೆಲ್ಲ ಗಮನಿಸಿದ್ದೀವಿ. SP ಅವರಿಗೆ ರಕ್ತ ಬಂದಿದೆ. ಸೊ ಅವ್ರಿಗೆ ನಾವು ರಕ್ಷಣೆ ಕೊಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ DCM ಏನು ಬ್ರದರ್ಸ್ ಅಂತ ಹೇಳ್ತಾರೆ, ಇದ್ರ ಬ್ರದರ್ಸ್ ಅಂತ ಹೇಳುವಂಥ DCM ಇದ್ರವರೆಗೆ ಏನು ಇದಕ್ಕೆ ರಿಪ್ಲೈ ಕೊಟ್ಟಿಲ್ಲ. ಸೊ ಅವ್ರ ಬ್ರದರ್ಸ್ ಹಿಂಗೆ ಮಾಡಿದ್ದಾರೆ. ಸೊ ಅವ್ರ ಬ್ರದರ್ಸ್ ಅವರು ಅಥವಾ ಹಿಂದೂಗಳು ಅವ್ರ ಬ್ರದರ್ಸ್ ಹೌದು ಅಲ್ವೋ ಅಂತೇಳಿ ದಯವಿಟ್ಟು ಸರ್ಕಾರ ಇದಕ್ಕೆ ಒಂದು ಸ್ಪಷ್ಟನೆ ಕೊಡಬೇಕಾಗ್ತದೆ. ಸೊ ಇದೇ ಆಗಿ ನಾನು ಒಂದು ಸ್ಪಷ್ಟನೆ ಪಡಿಸ್ಬಿಡ್ಲಿ ಅವರು, ಸರ್ಕಾರದವರು. ಏನಂತ ನೋಡಿ, ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಶ್ರೀರಾಮನವಮಿ ಮಾಡಂಗಿಲ್ಲ, ಎಲ್ಲೂ ಕೂಡ ಶಿವಾಜಿ ಜಯಂತಿ ಮಾಡಂಗಿಲ್ಲ, ಎಲ್ಲೂ ಕೂಡ ಕನಕ ಜಯಂತಿ ಮಾಡಂಗಿಲ್ಲ, ಎಲ್ಲೂ ಕೂಡ ಹನುಮ ಜಯಂತಿ ಮಾಡಂಗಿಲ್ಲ, ಎಲ್ಲೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಮಾಡಂಗಿಲ್ಲ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ, ನಮ್ಮ ಒಂದು ಆಡಳಿತದಲ್ಲಿ ಕೇವಲ ಈದ್ ಮಿಲಾದ್ ಮಾತ್ರ ನಾವು ಮಾಡಬೇಕು, ಕೇವಲ ರಂಜಾನ್ ಮಾತ್ರ ಮಾಡಬೇಕು. ಈ ತರ ಒಂದು ಆದೇಶ ಆದ್ರೂ ಓಡಿಸ್ಬಿಡಿ, ಅತ್ಲ ಹೋಗ್ಲಿ. ನಿಮ್ಗೆ ರಕ್ಷಣೆ ಕೊಡಕ್ಕಾಗಿಲ್ಲ ಅಂದ್ರೆ ಈ ತರ ಒಂದು ಆದೇಶ ಆದ್ರೂ ಓಡಿಸಿ. ಈಗ ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ, ಇಷ್ಟು ದಿನ ಬಾಗಲಕೋಟೆಯಲ್ಲಿ ಆರಾಮಾಗಿ ಬದುಕ್ತಾ ಇರುವಂತಹ ಜನ, ಒಂದೇ ಜೊತೆ ಹೋಗಿ ಕ್ರಿಕೆಟ್ ಆಡುವಂತಹ ಜನ, ಅಥವಾ ಒಂದೇ ಸಾಲಲ್ಲಿ ನಿಂತ್ಕೊಂಡು ರೇಷನಕ್ಕಿ ತಗೊಳ್ತಾ ಇರುವಂತಹ ಜನ ಈಗ ಕಿತ್ತಾಡುವಂತಹ ಪರಿಸ್ಥಿತಿ ಕಿಡಿಗೇಡಿಗಳಿಂದ. ಇದಕ್ಕೆ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕಾಗಿತ್ತು?
ನೋಡಿ ಇದನ್ನ ನಾನು ಈಗಾಗಲೇ ತಾವು ಉಲ್ಲೇಖ ಮಾಡಿದರೆ ನಾನು ಕೂಡ ಉಲ್ಲೇಖ ಮಾಡಿದೆ. ಬಹಳಷ್ಟು ಘಟನೆಗಳು ಈ ಒಂದು 2-2.5 ವರ್ಷದಲ್ಲಿ ನಿರಂತರವಾಗಿ ನಡೀತಾನೆ ಇದೆ. ಸೊ ಈಗ ಇವ್ರಿಗೆ ಗೊತ್ತಿಲ್ವಾ ಎಲ್ಲಿ ನಡೀತಾ ಇದೆ ಏನು ಕತೆ ಅಂತ ಇವ್ರಿಗೆ ಗೊತ್ತಾಗಲ್ವಾ? ಇವ್ರ ಕಾನೂನು ಸುವ್ಯವಸ್ಥೆ ಅಂತ ಕರ್ನಾಟಕದಲ್ಲಿ ಕುಸಿದು ಹೋಗ್ಬಿಟ್ಟಿದೆ. ಸೊ ಇವ್ರಿಗೆ ಗೊತ್ತಾಗ್ತಿಲ್ವ? ಈಗ ಆಯಿತು, ನಿನ್ನೆ ಆಯಿತು, ಅದು ನಿನ್ನೆ ಆ ಘಟನೆ ಆದ ನಂತರ ಕೂಡ ಬಂಧಿಸಲಿಲ್ಲ. ನಮ್ಮ ಒಂದು ಹಿಂದೂ ಕಾರ್ಯಕರ್ತರು ಒಂದು ಪ್ರತಿಭಟನೆ ಮಾಡಿದ ನಂತರ ಇವತ್ತೇನೋ ಒಂದು ಕಣ್ಣು ಒರೆಸ ತಂತ್ರ ಅಂತ ಹೇಳ್ಬಿಟ್ಟು 8 ಜನನ ಒಂದು ಬಂಧನ ಮಾಡಿದ್ದಾರೆ. ಸೊ ಅಲ್ಲಿ ತಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿರುವಂಥ ಒಂದು ವಿಡಿಯೋ ಗಮನಿಸಿದ್ರೆ, ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ವಿಡಿಯೋಗಳು ಗಮನಿಸಿದ್ರೆ ಅಲ್ಲಿ 106 ಜನ ಇದ್ದಾರೆ ಕಲ್ ತೂರ್ದಂಥವ್ರು. ಅವ್ರನ್ನ ಯಾಕೆ ಬಂಧನೆ ಮಾಡಿಲ್ಲ? ಅವ್ರನ್ನಲ್ಲಿ ಬಿಟ್ಟವ್ರು ಯಾರು? ಈ ಕಾರ್ಯಕ್ರಮ ಇಲ್ಲಿ ಹೋಗ್ತಾ ಇದೆ, ಹಿಂಗೆ ಶೋಭಾಯಾತ್ರೆ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ಅವ್ರನ್ನಲ್ಲಿ ಒಳಗಡೆ ಬಿಟ್ಟು ಅವ್ರಿಗೆ ಈ ಪ್ರಚೋದನೆ ಕೊಟ್ಬಿಟ್ಟು ಚಪ್ಪಲಿ ಎಸಿರಿ, ಶೂ ಎಸಿರಿ, ಕಲ್ಲು ಎಸಿರಿ ಅಂತ ಹೇಳಿ ಪ್ರಚೋದನೆ ಕೊಟ್ಟಂತವ್ರು ಯಾರು? ಈ ಮೌಲ್ವಿಗಳು, ಮುಲ್ಲಾಗಳು, ಇವ್ರು ಯಾರು ಇದ್ದಾರೆ? ಇವ್ರನ್ನೆಲ್ಲ ತನಿಖೆಗೆ ಒಳಪಡಿಸಿ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ. ನೀವು ಅದು ಬಿಟ್ಬಿಟ್ಟು ಯಾವುದೋ ಒಂದು 8 ಜನನ ಯಾರನ್ನೋ ಅರೆಸ್ಟ್ ಮಾಡ್ತೀರಾ? ಅವ್ರ ತಾಯಿಗಳು ಬರ್ತಾರೆ, ಅವ್ರು ಬಂದ್ಬಿಟ್ಟು ನಮ್ಮ ಮಗ ಕೊತ್ತಂಬರಿ ತರಕ್ ಹೋಗಿದ್ದ, ಪಾನಿಪುರಿ ತಿನ್ನಕ್ ಹೋಗಿದ್ರು ಅಂತ ಹೇಳಿ ಅವ್ರು ಸ್ಪಷ್ಟನೆ ಕೊಡ್ತಾರೆ. ಸೊ ಹಾಗಾಗಿ ಇದು ಯಾವುದು ಬೇಡ. ದಯವಿಟ್ಟು ಆ ಮೌಲ್ವಿಗಳು, ಮುಲ್ಲಾಗಳು ಯಾರಿದ್ದಾರೆ ಅವ್ರುಗಳು ಇದ್ರ ಹಿಂದೆ ಯಾರ್ಯಾರು ಕೆಲಸ ಮಾಡಿದ್ದಾರೆ. ಆಗ್ಲೇ ಹೇಳ್ತಾ ಇದ್ದೆ, ಆ ಪ್ಯಾಟರ್ನ್ ಅನ್ನ ಗಮನಿಸಿದ್ರೆ ಪ್ರತಿ ಸಲವೂ ಕೂಡ ನಾನು ಚಿಕ್ಕ ವಯಸ್ಸಿಂದನೂ ಅದನ್ನೇ ನೋಡ್ತಾ ಇದ್ದೀನಿ. ಪ್ರಾರ್ಥನಾ ಮಂದಿರಗಳಿಗೆ ಸೇರಿಕೊಂಡು ಬರುವಂತಹ ದಾರಿಗಳಿಗೆ ನಿಂತ್ಕೊಂಡು ಅಲ್ಲಿ ಶಿವಾಜಿ ಜಯಂತಿಯೋ ರಾಮನವಮಿನೋ ಅಥವಾ ದೇವ್ರ ಉತ್ಸವ ಆವಾಗ ಅಲ್ಲಿ ಕಲಿಸುವಂಥ ಕೆಲಸಗಳಾಗ್ತಾ ಇದೆ. ಪ್ಯಾಟರ್ನ್ಗಳನ್ನು ಗಮನಿಸಿದ್ರೆ ಎಲ್ಲವೂ ಕೂಡ ಹಾಗೆ ನಡೀತಾ ಇದೆ. ಇದು ಹಿಂದೆಯಿಂದ ಯಾರು ಕುಮ್ಮಕ್ ಕೊಡ್ತಾ ಇರೋದಾ ಏನ್ ಕತೆ ಅಂತ ನಿಮ್ಗೇನು ಅನ್ಸುತ್ತೆ ಅಂತ? ಇದು ನೋಡಿ, ಒಂದು ಏನಾಗ್ತದೆ ಅಂದ್ರೆ ಇದು ಕೂಡ ಔರಂಗಜೇಬ ಏನು ಸಂತತಿಗಳಿದೆ ಈ ಜಿಹಾದಿ ಮನಸ್ಥಿತಿಯವರು ಸೊ ಮಾಡ್ತಿರುವಂತ ಕೃತ್ಯಗಳಿದೆಲ್ಲ. ಸೊ ಇವ್ರುಗಳಿಗೆ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೋಡಿ ತುಂಬಾ ಕಷ್ಟ ಆಗ್ತದೆ. ಈಗ ನಾವು ಇದರಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಇದಕ್ಕೆ ಯಾವುದು ತಿರುಗೇಟು ಕೊಟ್ಟಿಲ್ಲ. ಕೊಟ್ಟರೆ ಮಾತ್ರ ಇದೇ ರೀತಿ ಮುಂದೆ ಹೊರದ್ರೆ ಮತ್ತೆ ಈಗ ನೋಡಿ ನೀವು ನಮಗೆ ಕಲ್ಲೆಸಿದ್ರೆ ನಾವು ಬೊಕ್ಕೆ ಕೊಡ್ಲಿಕ್ಕೆ ಆಗಲ್ಲ. ನಿಮಗೆ ಒಂದು ಲಿಮಿಟ್ ಇರ್ತದೆ, ಆ ಲಿಮಿಟ್ ಕ್ರಾಸ್ ಆದಾಗ ನಾವು ಬೊಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಕಲ್ಲು ಎಸೆದ್ರಿ ಅಂತ ಹೇಳ್ಬಿಟ್ಟು ನಿಮಗೆ ನಾವು ಕಲ್ಲೇ ಎಸಿಬೇಕಾಗ್ತದೆ. ನಾವು ನೋಡಿ ಹಿಂದೂ ಸಮಾಜ ಯಾವತ್ತೂ ಕೂಡ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬಂದ ಅಂತ ಹೇಳ್ಕೊಂಡೇ ಬಂದಿರುವಂಥ ಸಮಾಜ. ಸೊ ಈ ಒಂದು ಹಿಂದೂ ಸಮಾಜ ಎಲ್ಲರನ್ನೂ ನೋಡಿ ಎಲ್ಲರೂ ನಮ್ಮವರು ಅಂತ ಹೇಳುತ್ತೆ. ನಾವು ಹೊಸದೈವ ಕುಟುಂಬಕ್ಕಂತ ಹೇಳ್ತೇವೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ, ಹಿಂದೂಗಳಷ್ಟೇ ಸುಖಿನೋ ಭವಂತು ಅಂತ ಹೇಳುವಂಥ ಸಮಾಜ ನಮ್ದಲ್ಲ. ಆದರೂ ಕೂಡ ಇವರು ಈ ರೀತಿಯಿಂದ ಒಂದು ಏನೋ ಘಟನೆಗಳು ನಡೀತಾ ಇದೆ. ಇದಕ್ಕೆ ಈ ಮೌಲ್ವಿಗಳು, ಮುಲ್ಲಾಗಳು ಇದನ್ನ ಸರ್ಕಾರ ತನಿಖೆ ಮಾಡಬೇಕು. ಈ ಗೃಹ ಇಲಾಖೆ ಸಚಿವರು ನನಗೆ ಗೊತ್ತಿಲ್ಲ ಅನ್ನೋದು ಬಿಟ್ಬಿಟ್ಟು ದಯವಿಟ್ಟು ತನಿಖೆ ಮಾಡಬೇಕು. ಅವರು ನನಗೆ ಇದು ಗೊತ್ತಿಲ್ಲ ಅನ್ನೋದೊಂದು ಹೇಳಿಕೆ ಬಿಟ್ಟರೆ ಅವ್ರ ಮುಂದೆ ಬೇರೆ ಏನು ಬರೋದೇ ಇಲ್ಲ. ರಾಜ್ಯದಲ್ಲಿ ಏನ್ ನಡೆದ್ರು ಅವ್ರಿಗೆ ಗೊತ್ತೇ ಇಲ್ಲ. ಹಾಗಾಗಿ ಅವರು ಇದನ್ನ ತನಿಖೆ ಮಾಡಿಸ್ಬೇಕು. ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಎನ್ಕ್ವೈರಿ ಆಗ್ಬೇಕು. ಯಾವ್ದಾವ್ದಕ್ಕೂ SIT ಮಾಡ್ತಿರಲ್ಲ ಸ್ವಾಮಿ, ಇದು ಮಾಡಿ. SIT ಈ ತರ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ SIT ಮಾಡಿ. ಒಂದು ಯಾಕೆ ಇದು ಹಿನ್ನೆಲೆ ಯಾರಿದ್ದಾರೆ ಕಂಡಿಡೀರಿ. ಅವ್ರಿಗೆ ಫೋನ್ ಟ್ಯಾಪ್ ಮಾಡಿ. ಅವ್ರದೆಲ್ಲ ಅವ್ರಿಗೆ ಯಾರು ಫೋನ್ ಮಾಡಿದ್ರು, ಅವ್ರಿಗೆ ಯಾರ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ, ಅವ್ರಿಗೆ ಪ್ರಚೋದನೆ ಕೊಡ್ತಿರೋರು ಯಾರು, ಅವ್ರಿಗೆ ಎಲ್ಲೆಲ್ಲಿಂದ ಕನೆಕ್ಷನ್ ಇದಾವೆ ನೋಡಿ. ಇದೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ವಿಧಾನಸೌಧದಲ್ಲಿ, ಅವ್ರಿಗೆ ಏನೂ ಮಾಡೋದಿಲ್ಲ. ಸೊ ಇದೇನಾಗಿದೆ ಅಂದ್ರೆ ಅವ್ರಿಗೆಲ್ಲ ಒಂದು ಖುಷಿಯಾಗಿದೆ. ಯಾರಿಗೆ? ಒಂದು ಜಿಹಾದಿ ಮನಸ್ಥಿತಿಯವರಿಗೆ ನಮ್ದೇ ಸರ್ಕಾರ ಇದು ಅಂತ. ನಮ್ದೇ ಸರ್ಕಾರ, ನಮ್ಗೆ ಏನೂ ಮಾಡೋದಿಲ್ಲ. ಇದೇನಿದ್ರು ಹಿಂದೂ ವಿರೋಧಿ ಸರ್ಕಾರ ಇದು. ಇದೇನಿದ್ರು ನಮ್ಮ ಪರವಾಗಿದೆ, ನಮ್ಗೆ ಏನು ಮಾಡಿಲ್ಲ, ನಾವು ಕಲ್ಲು ಹೊಡೆದ್ರೆ ಏನು ಮಾಡೋದಿಲ್ಲ. ಮತ್ತೆ ಈ ತರ ಹಿಂದೂ ಮುಸ್ಲಿಂ ಗಲಾಟೆ ನಡೆದಾಗ ಅಥವಾ ಎಲ್ಲಿ ಯಾವ ಜಾಗದಲ್ಲಿ ನಡೆಯುತ್ತೋ ಅಲ್ಲಿ ಮಾತ್ರ ಬಿಜೆಪಿಯ ಸಾಕಷ್ಟು ಮುಖಂಡರು ಭಾಗಿಯಾಗ್ತಾರೆ, ಅಲ್ಲಿ ಮಾತ್ರ ಸಮ್ಮೇಳನಗಳನ್ನು ನಡೆಸ್ತಾರೆ, ಅಲ್ಲಿ ಮಾತ್ರ ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಅನ್ನುವಂಥದ್ದು ಒಂದು ಮಾತಿದೆ. ಆ ರೀತಿಯಾಗಿ ಏನೂ ಇಲ್ಲ. ಭಾರತ ನೋಡಿ ಒಂದು ಹಿಂದೂ ರಾಷ್ಟ್ರ. ಸೊ ಇಲ್ಲಿ ನಮಗೆ ಎಲ್ಲಿ ಬೇಕಾದರೂ ಮಾಡುವಂಥ ಒಂದು ನಮಗೆ ಅವಕಾಶ ಸಂವಿಧಾನದಲ್ಲೂ ಇದೆ. ನಮಗೇನು ಯಾರೋ ಸಂವಿಧಾನ ಮೀರೇನು ಯಾವುದಿಲ್ಲ. ನಾವು ಸಂವಿಧಾನ ನಂಬುವಂಥವ್ರು. ಹಿಂದೂಗಳು ಅಂದರೆ ಸಂವಿಧಾನ ನಂಬೋರು ಅಂಥವ್ರು. ಈಗ ಅದೇ ಒಂದು ಜಿಹಾದಿ ಮನಸ್ಥಿತಿ ಅವ್ರು ಕೇಳಿ, ನೀವು ಅವರು ಸಂವಿಧಾನ ನಂಬ್ತೀರಾ ಅಂತ ಕೇಳಿ, ಇಲ್ಲ ಶರೀಯತ್ ಕಾನೂನು ನಂಬೋರು ನಾವು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ನಾವೆಲ್ಲ ಕಡೆಗೂ ಮಾಡ್ತಾ ಇದ್ದೀವಿ. ಈಗ ನೋಡಿ ಹಿಂದೂ ಸಮಾಜೋತ್ಸವ ಅಂತ ಹೇಳಿ ಕೂಡ ಈ ಕರ್ನಾಟಕದಲ್ಲಿ 5,000 ಕಡೆ ಆಗಿದೆ, ಈಗಾಗಲೇ ನಡೀತಾ ಇದೆ ಕೂಡ. ಬೆಂಗಳೂರಲ್ಲೇ ಒಂದು 300ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈಗಾಗಲೇ ಹಿಂದೂ ಸಮಾಜೋತ್ಸವ ಆಗಿದೆ. ಸೊ ನಮ್ಗೆ ನೋಡಿ ನಾವು ಶಾಂತಿಯುತ ಎಲ್ಲ ಕಾರ್ಯಕ್ರಮಗಳು ಮಾಡ್ತೇವೆ. ಇತ್ತೀಚೆಗೆ ತಾವೇ ತಮ್ಮ ಮಾಧ್ಯಮಗಳು ತೋರಿಸಿದ್ದೀರಿ, ಈದ್ ಮಿಲಾದ್ ಆದಾಗ ರಾಜ್ಯದ 16 ಕಡೆ ಈದ್ ಮಿಲಾದ್ ಆಯ್ತು. ಎಲ್ಲೋ ಒಂದೇ ಒಂದು ಸಣ್ಣ ಘಟನೆ, ನಮ್ಮ ಕಡೆಯಿಂದ ಕಲ್ಲು ದೂರಿದಾರಪ್ಪ ಹಿಂದೂಗಳು, ನಮಗೆ ಚಪ್ಪಲಿ ಹೊಸ್ದಿದಾರಪ್ಪ, ನಮಗೆ ಅಡ್ಡ ಹಾಕಿದಾರಪ್ಪ, ನಾವು ಯಾವುದು ಮಾಡಲ್ಲ. ನಾವು ಏನಂದ್ರೆ ನಾವು ಎಲ್ಲರೂ ಶಾಂತಿ ಪ್ರಿಯರು. ನಾವು ಹಿಂದೂಗಳು ಶಾಂತಿ ಪ್ರಿಯರು, ಬೇರೆ ಧರ್ಮದವರು ಅಲ್ಲ ಶಾಂತಿ ಪ್ರಿಯರು, ಹಿಂದೂಗಳು ಶಾಂತಿ ಪ್ರಿಯರು. ನಾವು ಯಾರಿಗೂ ಸಮಸ್ಯೆ ಮಾಡಲ್ಲ. ಅವ್ರವ್ರ ಧರ್ಮದವ್ರವ್ರ ಆಚರಣೆ ಮಾಡ್ಲಿ ಅಂತ ಬಿಡ್ತೀವಿ. ಬಟ್ ನಮ್ಗೆ ನಮ್ಮ ಆಚರಣೆಗಳಿಗೆ ಮಾಡಕ್ ಬಂದಾಗ ಯಾಕೆ ಹಿಂಗ್ ಮಾಡ್ತಾ ಇದೀರಿ?
ಏನ್ ಮತ್ತೆ ಬಾಯ್ ಬಾಯ್ ಅಂತ ಹೇಳ್ತೀರಾ, ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ. ಅದರಲ್ಲೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ. ಅವ್ರ ಬ್ರದರ್ಸ್ ಅಂತ ಹೇಳಿದವರು ಅವ್ರ ಬ್ರದರ್ಸ್ ಅವರು ಈ ತರ ಮಾಡಿದ್ದಾರೆ, ಇದ್ರ ಬಗ್ಗೆ ಆನ್ಸರ್ ಮಾಡ್ಬೇಕು ಅವ್ರು ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು. ಅದು ಬಿಟ್ಬಿಟ್ಟು ಎಲ್ಲೋ ಇನ್ನೇನೋ ಚುನಾವಣೆಗೆ ಹೋಗ್ಬಿಟ್ಟು ಅಲ್ಲೇನೋ ಮಾಡೋ ಬದಲು ಇಲ್ಲಿ ಬಂದ್ಬಿಟ್ಟು ಆನ್ಸರ್ ಮಾಡಬೇಕು ಏನಾಗಿದೆ ಅಂತ ಹೇಳಿ. ಇದು ತನಿಖೆ ಮಾಡಿಸ್ಬೇಕು, SIT ಮಾಡ್ಬೇಕು. ಇಂಥದಕ್ಕೆ SIT ಮಾಡ್ಬಿಟ್ಟು ತನಿಖೆ ಮಾಡಿದಾಗ ಸತ್ಯ ಹೊರಗಡೆ ಬರ್ತದೆ. ಇದರಲ್ಲಿ ಹಿನ್ನೆಲೆಯಲ್ಲಿ ಯಾವ ಮೌಲ್ವಿ ಮುಲ್ಲಾ ಇನ್ಯಾರು ರಾಜಕಾರಣಿಗಳಿದ್ದಾರೆ, ಇನ್ಯಾರ್ಯಾರಿದ್ದಾರೆ, ಈ ಜಿಯಾದಿ ಮನಸ್ಥಿತಿಯವ್ರು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಈ ಒಂದು SIT ತನಿಖೆ ಮಾಡಿದಾಗ ಅಥವಾ ಇನ್ನೊಂದು ಬೇರೆ ಇದಕ್ಕಿಂತ ನಿಮ್ಗೆ ಆಗಲ್ವಾ, ಬೇಡಿ ಸೆಂಟ್ರಲಿಗೆ ಕೊಡಿ, ನಿಮ್ ಕೈಲಿ ಆಗಲ್ವಾ, NIA ತನಿಖೆ ಕೊಡಿಸಿ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ. ಅವ್ರು ಮಾಡ್ತಾರೆ, ನಿಮ್ಮ ಕೈಲಂತೂ ಆಗಲಿಲ್ಲ ಅಂದ್ರೆ ಅವ್ರಿಗಾರ ಕೊಡಿ ಎತ್ಲಾಗೆ, ಅವರು ಕೊಡ್ತಾರೆ, ಅದು ಮಾಡೋದಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಏನು ತುಷ್ಟೀಕರಣ ನೀತಿ ನಡೆಸ್ತಾ ಇದೆ, ಇದರಿಂದ ಮುಂದಿನ ದಿನಗಳಲ್ಲಿ ಬಹುದೊಡ್ಡವಾದಂಥ ಒಂದು ಸಮಸ್ಯೆ ಉದ್ಭವಂತೂ ಸತ್ಯ ಇದೆ. ಸೊ ಅದಕ್ಕೆ ಎಚ್ಚೆತ್ಕೊಂಡು ಸರ್ಕಾರ ಈಗಲೇ ತಕ್ಷಣವೇ ಇದನ್ನ ಒಂದು ಆದಷ್ಟು ಒಳ್ಳೆ ತನಿಖೆ ನಡೆಸ್ಬಿಟ್ಟು ಸತ್ಯತೆಗಳನ್ನ ಹೊರಗಡೆ ಜನಗಳಿಗೆ ತಿಳಿಸಿದ್ರೆ. ಸೊ ನಾನು ನೋಡಿ, ತಾವು ಅವಾಗಲೇ ಉಲ್ಲೇಖ ಮಾಡಿದ್ರಿ ಎಲ್ಲ ಮುಸ್ಲಿಂಗಳಿಗೂ ನಾವು ಹೇಳ್ತಾ ಇಲ್ಲ ಅಂತ ಹೇಳಿ. ಖಂಡಿತ ನಾವು ಎಲ್ಲ ಮುಸ್ಲಿಮ್ಸ್ಗಳಿಗೆ ಹೇಳ್ತಿಲ್ಲ. ಈ ಜಿಯಾದಿ ಮನಸ್ಥಿತಿಯವರು ಇದ್ದಾರೆ, ಈ ಒಂದು ನಾನೇನು ಹೇಳಿದೆ ಔರಂಗಜೇಬ್ನ ಸಂತತಿಗಳಿದ್ದಾರೆ, ಅವ್ರುಗಳು ಯಾರ್ಯಾರು ಅಂತ ಗುರ್ತು ಮಾಡಿ. ಆದ್ರೂ ಕೂಡ ನಾನು ಇನ್ನೂ ಮುಸ್ಲಿಂ ಸಮಾಜಕ್ಕೆ ನಾನು ಹೇಳ್ತೇನೆ, ನೀವು ಇಂಥ ಘಟನೆಗಳಾದಾಗ ವಿರೋಧ ಮಾಡಿ. ನೀವು ವಿರೋಧ ಮಾಡೋದಿಲ್ಲ, ಹಾಗಾಗಿ ಮುಸ್ಲಿಂ ಸಮಾಜನೇ ಹೀಗೆ ಅಂತ ಹೇಳಿ ಬಿಂಬತೆ ಆಗುತ್ತೆ. ಹಾಗಾಗಿ ಮುಸ್ಲಿಂ ಸಮಾಜದವರು ಕೂಡ ಇದನ್ನ ಹೊರಗಡೆ ಬಂದ್ಬಿಟ್ಟು ವಿರೋಧ ಮಾಡಿ. ಇಲ್ಲಿ ಇವಾಗ ಅದೇ ಯೋಚನೆ ಮಾತನಾಡ್ತಾ ಇದ್ದೆ ನಾನು, ಏನು ಅಂತಂದ್ರೆ ಹಿಂದೂಗಳು ಈ ರೀತಿಯಾಗಿರುವಂತಹ ಧಾರ್ಮಿಕ ಆಚರಣೆಗಳನ್ನ ಮಾಡಲೇಬಾರ್ದಾ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಮೂಡುತ್ತೆ. ಏಕೆಂದರೆ ಈ ರೀತಿಯಾಗಿ ಮಾಡಿದಾಗ ಕಲ್ಲು ತೂರಾಟ ಆಗೋದು, ಅದದು ಕ್ರಮೇಣವಾಗಿ ನನ್ನ ಮಗನ ಕಳಿಸಬಾರ್ದು ಯಾಕಂದ್ರೆ ಅವನಿಗೆ ಹೊಡೆತ ಬೀಳುತ್ತೆ, ನನ್ನ ಮಗ ಇನ್ನೇನು ಮಾಡಕ್ಕಿಳತ್ತಾನೋ ಅನ್ನುವಂಥ ಭಾವನೆ ಬಂದು ಬಿಡುತ್ತೆ. ಏನು ಹೇಳ್ತೀರಿ? ಖಂಡಿತ ಇದು ಏನಾಗ್ತದೆ ಅಂದರೆ ನೋಡಿ, ಒಂದು ಕಲ್ಲೊಡೆದ ಮಗನ್ನೇ ಕೊತ್ತಂಬರಿ ತರಕ್ಕೆ ಹೋಗ್ತಾನೆ, ಪಾನಿಪುರಿ ತಿನ್ನಕ್ಕೆ ಹೋಗ್ತಾನೆ ಅಂತ ಹೇಳೋ ಒಂದು ಮನಸ್ಥಿತಿ ಇದ್ದಾಗ, ಒಂದು ಯಾವುದೋ ಶೋಭಾಯಾತ್ರೆಗೆ ಹೋಗ್ತಾ ಇದ್ದಾನೆ ನನ್ನ ಮಗ ಅಂತ ಹೇಳಿ ಒಂದು ತಾಯಿ ಅನ್ಕೊಂಡಾಗ, ಈ ಥರ ಘಟನೆಗಳು ನಿರಂತರವಾಗಿ ನಡೀತಾ ಇದ್ದಾಗ ಖಂಡಿತವಾಗೂ ಅವರ ಕುಟುಂಬಗಳಲ್ಲಿ ಅವರ ಒಂದು ತಂದೆ ತಾಯಿಗಳಲ್ಲಿ ಭಯ ನಿರ್ಮಾಣ ಆಗ್ತದೆ. ಈ ರೀತಿ ಆದರೆ ಮುಂದೆ ನೋಡಿ ಏನಾಗ್ತದೆ, ನನ್ನ ಮಸೀದಿ ಮುಂದೆ ನೀನು ಬರಬೇಡ ಅಂದ್ರೆ, ಶೋಭಾಯಾತ್ರೆ ತರಬೇಡ ಅಂದ್ರೆ, ನಾಳೆ ನನ್ನ ಮಸೀದಿ ಮುಂದೆ ನಡಿಬೇಡ ಅಂತ ಹೇಳ್ತಾರೆ. ಅವ್ ನಡೆಯೋದೇ ಬೇಡವಾ? ನಾವಲ್ಲಿ ನಡ್ಕೊಂಡು ಹೋಗ್ಬಾರ್ದಾ? ಗಾಡೀಲಿ ಹೋಗ್ಬಾರ್ದಾ? ನಮ್ಮ ಪಾಡಿಗೆ ನಾವೇನೋ ಕೆಲಸ ಮಾಡ್ಲಿಕ್ಕೆ ನಾವಲ್ಲಿ ಹೋಗ್ಬಾರ್ದಾ? ಸೊ ಹಾಗಾಗಿ ಇದು ಭಯಭೀತ ವಾತಾವರಣ ನಿರ್ಮಾಣ ಮಾಡ್ತದೆ ಈ ರೀತಿಯಾದಂಥ ಘಟನೆಗಳು ಪುನಃ ನಡೆದಾಗ. ಸೊ ಹಾಗಾಗಿ ಇದಕ್ಕೆಲ್ಲ ಒಂದು ರಾಜ್ಯ ಸರ್ಕಾರ ಕಠಿಣ ಕ್ರಮ ತಗೋಬೇಕು. ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ, ನಾವು ಶೋಭಾಯಾತ್ರೆ ಬಿಟ್ಬಿಡಿ, ನಾವು ದಿನನಿತ್ಯ ನಮ್ಮ ದಿನ ಕರ್ಮಗಳನ್ನ ಮಾಡ್ಕೊಳ್ಳಿಕ್ಕೆ ನಾವೇನೋ ನಮ್ಮ ಕೆಲಸ ಮಾಡ್ಕೊಳ್ಳಿಕ್ಕೆ ನಾವೇನೋ ಆ ರೋಡಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ, ನೀನು ಹೋಗಂಗಿಲ್ಲ, ನಾಳೆ ರೋಡಿಗೆ ನೀನು ಹೋದ್ರೆ ಕಲ್ಲು ಹೊಡಿತೀವಿ ಅಂತ ಮನಸ್ಥಿತಿ ನಿರ್ಮಾಣ ಆದ್ರೆ ಎಷ್ಟು ಕಷ್ಟ ಆಗ್ತದೆ. ಸೊ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಒಂದು ಕಠಿಣ ನಿರ್ಧಾರ ತಗೊಳ್ಳೇಬೇಕಾಗ್ತದೆ. ತುಷ್ಟೀಕರಣ ಬಿಡಬೇಕಾಗ್ತದೆ. ಮೊದಲೇದಾಗಿ ಸರ್ಕಾರ ತುಷ್ಟೀಕರಣ ಬಿಟ್ಬಿಟ್ಟು ಯಾರು ಅದ್ರಲ್ಲಿ ತಪ್ಪಿಸಿದ್ರೆ 100 ಜನ ಕಾಣಿಸ್ತಾ ಇದ್ದಾರೆ, ನೀವು ಯಾರೋ ಒಂದು 8 ಜನ ಸೋಲಿಸ್ಬಿಟ್ಟು ಮುಗಿಸ್ಬಿಡೋದಲ್ಲ. 4 ದಿವಸ ನಿಷೇಧಾಜ್ಞೆ ಮಾಡ್ಬಿಟ್ರೆ, ಈಗ ಇದೇ ಮಾಡಿದ್ರಿ ಮೊನ್ನೆ ಗಣಪತಿ ವಿಸರ್ಜನೆ ಆದಾಗ ಇದೇ ಮಾಡಿದ್ರಿ ನೀವು. 8 ಜನಂದೋ 4 ಜನನೋ ಮಾಡ್ತೀರಾ, 4 ಜನ ನಿಷೇಧಾಜ್ಞೆ ಮಾಡ್ತೀರಾ. ಅದನ್ನೇ ನಾವು ಕೇಳ್ತಾ ಇದ್ದೀವಿ. ಅದನ್ನ ಎಷ್ಟು ಜನ ಕಠಿಣ ಶಿಕ್ಷೆ ಆಯ್ತು? ಅವ್ರು ಆರಾಮಾಗಿ ಅಲ್ಲಿ ಇನ್ನು ಜೈಲ್ಗಳ ಬಗ್ಗೆ ನಾನು ಹೇಳೋದೇ ಬೇಡ ಬಿಡಿ. ಕರ್ನಾಟಕದಲ್ಲಿ ಅಲ್ಲಿ ಸಿಗೋ ಅಷ್ಟು ಸೌಲಭ್ಯಗಳು ಇನ್ನೆಲ್ಲೂ ಸಿಗೋದಿಲ್ಲ. ಅದು ಒಂಥರ ರೆಸಾರ್ಟ್ಗಳಾಗ್ಬಿಟ್ಟಿದಾವೆ. ಅದ್ರ ಬಗ್ಗೆ ಅದು ಬೇರೆನೆ ಚರ್ಚೆ ಆಗುತ್ತೆ ಬಿಡಿ, ಅದು ಬೇಡ ಅದ್ರ ಬಗ್ಗೆ ಮಾತಾಡೋದು. ಸೊ ಇಲ್ಲಿ ಯಾವ ರೀತಿಯಾಗಿರುವ ಮನಸ್ಥಿತಿಗಳು ಉದ್ಭವ ಆಗ್ತಾ ಇದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ನಮ್ಮ ದೇವರ ಒಂದು ಉತ್ಸವಕ್ಕೆ ಹೋಗ್ಕೂಡ್ದು. ಹೋದ್ರೆ ಅಮ್ಮ ಬೈತಾರೆ. ಅಮ್ಮ ಏನಕ್ಕೆ ಬೈತಾರೆ? ನನ್ನ ಮಗನಿಗೆ ಏನೋ ಪೆಟ್ಟು ತಿಂದುಬಿಟ್ರೆ ಕಷ್ಟ ಅನ್ನುವಂಥದ್ದು ಒಂದು ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಹೋಗಲೇಬಾರ್ದಾ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ. ಆ್ಯಂಡ್ ಇಲ್ಲಿ ಈ ಒಂದು ಘಟನೆಯ ಮುಂದಿನ ಕ್ರಮ